ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸರ್ಸು ವ್ಲಾಗ್ಸ್. ಯಾರೆಲ್ಲ ಸ್ವರ್ಣಗೌರಿಯನ್ನು ನಿಮ್ಮ ಕೈಯಾರೆ ನೀವೇ ರೆಡಿ ಮಾಡಿ ವ್ರತವನ್ನು ಆಚರಣೆ ಮಾಡ್ಕೋಬೇಕು ಅಂತ ಇಷ್ಟಪಡ್ತೀರೋ ಅಂಥವರು ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ತುಂಬ ಉಪಯೋಗವಾಗ್ತಕ್ಕಂಥ ವಿಡಿಯೋ ಇದು. ಗೌರಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಬಟ್ಲಷ್ಟು ಗೋಧಿ ಹಿಟ್ಟನ್ನು ತಗೊತಾ ಇದ್ದೀನಿ. ಹಾಗೆ ಕಾಲು ಬಟ್ಲಷ್ಟು ಅರಿಶಿನ ಪುಡಿಯನ್ನು, 1 ರಿಂದ 2 ಸ್ಪೂನಷ್ಟು ಸಕ್ಕರೆ ಪುಡಿಯನ್ನು ಸೇರಿಸ್ಕೋಬೇಕು. 1 ಸ್ಪೂನಷ್ಟು ತುಪ್ಪ. ಇದೆಲ್ಲವನ್ನು ಮೊದಲಿಗೆ ನೀಟಾಗಿ ಈ ರೀತಿ ಕಲಿಸ್ಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು, ಇದು ಚಪಾತಿ ಹಿಟ್ಟಿನ ಹದಕ್ಕಿಂತ ಗಟ್ಟಿಯಾಗಿ ಕಲಿಸ್ಕೋಬೇಕಾಗಿರತ್ತೆ. ಆವಾಗೆ ಗೌರಿ ಮುಖವನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರತ್ತೆ. ತುಪ್ಪನ ಸೇರಿಸಿರ್ತೀವಲ್ವ ಹಿಟ್ಟಿಗೆ, ಹಿಟ್ಟು ಸಾಫ್ಟಾಗಿ ಹಾಗೆ ನೈಸಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಮುದ್ದೆ ಥರ ಮಾಡಿಕೊಂಡು ಇದನ್ನು 2 ಭಾಗವಾಗಿ ಮಾಡ್ಕೊತಾ ಇದ್ದೀನಿ. ಒಂದು ಭಾಗ ಎತ್ತಿಟ್ಕೊತಾ ಇದ್ದೀನಿ, ಇದು ಗಣೇಶ ಮಾಡೋದಕ್ಕೆ. ಇಲ್ಲಿ ನೋಡಿ, ಇವಾಗ ಗೌರಿ ಮಾಡೋದಕ್ಕೆ ಇಷ್ಟು ಹಿಟ್ಟು ಸಾಕಾಗತ್ತೆ. ಮೊದಲಿಗೆ ನಾವು ಬೇಸನ್ನು ರೆಡಿ ಮಾಡ್ಕೊಳ್ಳೋಣ. ಗೌರಿನ ಕೂರಿಸೋದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಅಥವಾ ಎಣ್ಣೆನ ಬಳಸ್ಕೊಂಡು ಎಲ್ಲಿ ಗೆರೆ ಇಲ್ದಿರ ಇರೋ ಹಾಗೆ ನೀಟಾಗಿ ಬೇಸನ್ನು ರೆಡಿ ಮಾಡ್ಕೋಬೇಕು. ಇವಾಗ ಮಿಕ್ಕಿರ್ತಕ್ಕಂಥ ಹಿಟ್ಟನ್ನು ತಗೊಂಡು ಈ ರೀತಿ ಉಂಡೆಯನ್ನಾಗಿ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ, ಎಲ್ಲಿ ಗೆರೆ ಇಲ್ದಿರ ನೀಟಾಗಿ ನೈಸಾಗಿ ಮಾಡ್ಕೋಬೇಕು. ಹೀಗೆ ಮಾಡಿಕೊಂಡ್ರೆ ದೇವಿ ಮುಖ ತುಂಬ ಚೆನ್ನಾಗಿ ಬರುತ್ತೆ. ನೀಟಾಗಿ ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ಸೇರಿಸ್ಕೊಂಡು ಇದನ್ನು ನೈಸಾಗಿ ಮಾಡ್ಕೋಬೇಕು. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ಗೌರಿ ಮುಖವನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ವರಮಹಾಲಕ್ಷ್ಮಿ ಮುಖವಾಡನ ತಗೊತಾ ಇದ್ದೀನಿ. ಈ ರೀತಿ ಮುಖವಾಡದಿಂದ ನಾವು ಗೌರಿ ಮುಖವನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಶೇಪ್ಸ್ ಎಲ್ಲ. ಮೊದಲಿಗೆ ಈ ಮುಖವಾಡನ ಉಲ್ಟಾ ಮಾಡಿಕೊಂಡು ಎಣ್ಣೆನ ನೀಟಾಗಿ ಹಚ್ಕೋಬೇಕು ಮುಖವಾಡಕ್ಕೆ. ಈ ರೀತಿ ಹಚ್ಕೊಂಡ ನಂತರ ಹಿಟ್ಟನ್ನು ತಗೊಂಡು ಈ ಮುಖವಾಡದಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಮೇಲೆ ಕಿರೀಟನ ಬಿಟ್ಟು ಇದನ್ನು ಪ್ರೆಸ್ ಮಾಡ್ಕೋಬೇಕಾಗಿರತ್ತೆ. ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಹಿಟ್ಟೇನಾದರೂ ಜಾಸ್ತಿ ಅಂತ ಕಾಣಿದ್ರೆ ಇದನ್ನು ತೆಗಿಬಹುದು. ಸ್ವಲ್ಪ ಹಿಟ್ಟನ್ನು ನಾವು ಕೈಯಿಂದ ಮಾಡೋ ಬದಲು ಈ ರೀತಿ ಮುಖವಾಡದಲ್ಲಿ ಸೇರಿಸಿ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ದೇವಿ ಮುಖ ತುಂಬ ಚೆನ್ನಾಗಿ ಬರುತ್ತೆ. ನಿಧಾನಕ್ಕೆ ಎಲ್ಲ ಕಡೆ ಇದನ್ನು ಪ್ರೆಸ್ ಮಾಡಿಕೊಂಡು ನಿಧಾನಕ್ಕೆ ಇದನ್ನು ತೆಗಿತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಕಣ್ಣು, ಮೂಗು, ಬಾಯಿ ತುಂಬ ಚೆನ್ನಾಗಿ ಬಂದಿದೆ. ಮೇಲೆ ಕಿರೀಟನ ತೆಗೆದಿರೋದ್ರಿಂದ ಸೇಮು ಗೌರಿ ಮುಖದ ಥರನೇ ಬಂದಿದೆ. ಇವಾಗ ಇದಕ್ಕೆ 2 ಟೂತ್ ಪಿಕ್ಸನ್ನು ಚುಚ್ಕೊತಾ ಇದ್ದೀನಿ. ಈ ರೀತಿ ಚುಚ್ಕೊಂಡು ನಿಧಾನಕ್ಕೆ ಈ ಬೇಸ್ ಏನು ಮಾಡಿರ್ತೀರ ಅದರ ಮೇಲೆ ಇದನ್ನು ಕೂರಿಸ್ಕೋಬೇಕು ನಿಧಾನಕ್ಕೆ. ನೋಡಿದ್ರ, ಅರ್ಧ ಭಾಗ ಕೆಲಸ ಮುಗೀತು ಗೌರಿ ಮಾಡೋದು. ನಂತರ ಎಲ್ಲ ನೀಟಾಗಿ ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಉಂಡೆನ ಮಾಡಿಕೊಂಡು ದೇವಿಗೆ ಕೊಪ್ಪೆ ಥರ ಹಿಂದ್ಗಡೆ ಅಂಟಿಸ್ಕೋಬೇಕು. ನಂತರ ಐಲೈನರನ್ನು ತಗೊಂಡು ಮೊದಲೇ ಶೇಪು ಬಂದಿರುತ್ತೆ, ಅದರ ಮೇಲೆ ನಾವು ಐಬ್ರೋಸು ಹಾಗೆ ಕಣ್ಣುಗಳನ್ನು ನೀಟಾಗಿ ಬರ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತಾಳೆ ಗೌರಿ ತಾಯಿ. ದೇವರಿಗೆ ಅಂತ ನಾವು
ಬಳಸೋ ವಸ್ತುಗಳೆಲ್ಲ ಹೊಸದಾಗಿರ್ತಕ್ಕಂಥ ವಸ್ತುಗಳನ್ನು ತಂದು ದೇವಿ ಅಲಂಕಾರನ ಮಾಡ್ಕೋಬೇಕು. ನಂತರ ಹಣೆ ಬಟ್ಟಾಗಿ ನಾನಿಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಸ್ಟಿಕ್ಕರನ್ನು ಹಚ್ಕೊಂಡಿದ್ದೀನಿ. ಹಾಗೆ ಲಿಪ್ಸ್ಗೆ ನಮ್ಮ ಹತ್ರ ಇರ್ತಕ್ಕಂಥ ಸಿಂಧೂರವನ್ನು ಹಚ್ಕೋಬಹುದು. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ನೋಡಿ. ಇವಾಗ ಓಲೆಗಳಿಗೆ ನಾನಿಲ್ಲಿ ಗೋಲ್ಡ್ ಬಾಲ್ ಚೈನ್ ಇತ್ತು ನನ್ನ ಹತ್ರ, ಅದನ್ನು ಮ್ಯಾಂಗೋ ಡಿಸೈನ್ ಥರ ರೆಡಿ ಮಾಡ್ಕೊತಾ ಇದ್ದೀನಿ. ಓಲೆಗಳಿಗೆ ಎರಡು ಕಡೆ ಸೇಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಇದನ್ನು ಅಂಟಿಸ್ಕೋಬೇಕು. ತುಂಬ ಈಸಿಯಾಗಿ ರೆಡಿ ಮಾಡ್ಕೋಬಹುದು. ಸೆಂಟ್ರಲ್ಲಿ ಇದಕ್ಕೆ ಈ ಥರ ಗೋಲ್ಡ್ ಮಣಿಗಳನ್ನು ಅಂಟಿಸ್ಕೊತಾ ಇದ್ದೀನಿ. ಹಾಗೆ ಬೈತಲೆ ಬಟ್ಟೆಗಾಗಿ ನಾನಿಲ್ಲಿ ಸ್ಟೋನ್ ಚೈನನ್ನು ಎಷ್ಟು ಬೇಕೋ ಅಷ್ಟು ಮೊದಲೇ ಕಟ್ ಮಾಡಿಕೊಂಡು ಅಂಟಿಸ್ಕೊತಾ ಇದ್ದೀನಿ. ದೇವಿಗೆ ಸಿಂಗಾರ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೋಬಹುದು. ಕೊಪ್ಪೆಗೂ ಸಹ ಈ ಥರ ಬಾಲ್ ಚೈನನ್ನು ಕಟ್ ಮಾಡಿ ಸುತ್ತಲೂ ಅಂಟಿಸ್ಕೊತಾ ಇದ್ದೀನಿ. ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳೆ ನೋಡಿ ಗೌರಿ. ಇವಾಗ ಇಲ್ಲೊಂದು ಕುಂದನನ್ನು ಸಹ ಅಂಟಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಹಾಗೆ ಕೊಪ್ಪೆಗೆ ಐಲೈನರನ್ನು ತಗೊಂಡು ಬಣ್ಣನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಬ್ಲ್ಯಾಕ್ ಕಲರ್ ಪೇಂಟ್ ಇದ್ದರೂ ಸಹ ಹಚ್ಕೋಬಹುದು. ತಲೆಗೆಲ್ಲ ಐಲೈನರಿಂದನೇ ಬಣ್ಣನ ಹಚ್ಕೊಂಡು ನಂತರ ಇಲ್ಲಿ ವೈಟ್ ಚುಕ್ಕೆನ ಎಲ್ಲ ಕಡೆ ಸಿಂಗಾರ ಮಾಡ್ಕೊತಾ ಇದ್ದೀನಿ. ಹಾಗೆ ಮೂಗ್ಬೊಟ್ಟಾಗಿ ಸಹ ವೈಟ್ ಚುಕ್ಕೆನ ಇಟ್ಕೋಬಹುದು. ಒಂದು ಗೋಲ್ಡ್ ಬಾಲ್ ಚೈನನ್ನು ದೇವಿಗೆ ಆಭರಣವನ್ನಾಗಿ ಸಹ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಐಬ್ರೋಸು ಸ್ವಲ್ಪ ತಿಕ್ಕಾಗಿದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಮತ್ತು ಐಬ್ರೋಸನ್ನು ಸ್ವಲ್ಪ ತಿಕ್ಕಾಗಿ ಬರ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ ಗೌರಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ನಾವೇ ನಮ್ಮ ಕೈಯಾರೆ ಈ ಗೌರಿ ಹಬ್ಬಕ್ಕೆ ಗೌರಿ ವ್ರತಕ್ಕೆ ಗೌರಿನ ರೆಡಿ ಮಾಡ್ಕೋಬಹುದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.